ಬಾಂಗ್ಲಾದೇಶದಲ್ಲೂ ಬದಲಾವಣೆಯ ಗಾಳಿ ಬೀಸಿದೆ. ಚುನಾವಣೆಯಲ್ಲಿ ಜಮಾತ್ ಮೈತ್ರಿಕೂಟವನ್ನ ಸೋಲಿಸಿದ ತಾರಿಕ್ ರೆಹಮಾನ್ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಭಾರತದೊಂದಿಗೆ ಹೊಸ ಬಾಂಧವ್ಯ ವೃದ್ಧಿಯ ಕನಸನ್ನ ಬಿತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬದಲಾವಣೆಯ ಸುಂಟರಗಾಳಿ. ಬಿಎನ್ಪಿ ಅಬ್ಬರಕ್ಕೆ ಜಮಾತ್ ಮೈತ್ರಿ ಒಡೇಸ್. ರಾಜಕೀಯ ಅರಾಜಕತೆ, ಮುಸ್ಲಿಂ ಮೂಲಭೂತ ಹಳ್ಳ ಹಿಡಿದ ಆರ್ಥಿಕತೆಯಿಂದ ದಿವಾಳಿಯಾಗಿದ್ದ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಶಕೆ ಆರಂಭವಾಗಿದೆ. ಚುನಾವಣಾ ಅಕ್ರಮಗಳು, ಹಿಂದೂಗಳ ನರಮೇಧದ ನಡುವೆಯೂ ಬಾಂಗ್ಲಾದೇಶದಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಿಎನ್ಪಿ ದಿಗ್ವಿಜಯವನ್ನು ಸಾಧಿಸಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾರ್ ಪುತ್ರ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿಯಾಗುವುದು ಶತಸಿದ್ಧವಾಗಿದೆ. 300 ಸದಸ್ಯ ಬಲದ ಸಂಸತ್ತಿನಲ್ಲಿ ಬಿಎನ್ಪಿ 212 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಜಮಾತ್ ಇ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ 70 ಸ್ಥಾನಗಳಿಗೆ ಕುಸಿದು ಹೋಗಿದೆ. 35 ವರ್ಷಗಳ ಬಳಿಕ ಬಾಂಗ್ಲಾಗೆ ಪುರುಷ ಪ್ರಧಾನಿ. ಸುಮಾರು 20 ವರ್ಷಗಳ ನಂತರ ಬಿಎನ್ಪಿ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನು 35 ವರ್ಷಗಳ ಈ ದೇಶದಲ್ಲಿ ಪುರುಷ ಪ್ರಧಾನಿ ಪಟ್ಟಕ್ಕೇರ್ತಾ ಇರುವುದು ಮತ್ತೊಂದು ಇತಿಹಾಸ. ಕಾಜಿ ಜಾಫರ್ ಅಹಮದ್ 1988ರಲ್ಲಿ ಪ್ರಧಾನಿಯಾಗಿದ್ದು ಬಿಟ್ಟರೆ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾರದ್ದೇ ದರ್ಬಾರ್ ನಡೆದಿತ್ತು. ತಾರಿಕ್ ರೆಹಮಾನ್ಗೆ ಪ್ರಧಾನಿ ಮೋದಿ ಅಭಿನಂದನೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಪ್ರಧಾನಿ ಮೋದಿಯೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಬಿಎನ್ಪಿಯನ್ನ ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ದಕ್ಕಾಗಿ ತಾರಿಕ್ ರೆಹಮಾನ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ ಬಳಿಕ ಯಾವುದೇ ಮೆರವಣಿಗೆ, ಆಚರಣೆಗಳನ್ನು ನಡೆಸಬಾರದೆಂದು ಬಿಎನ್ಪಿ ನಿರ್ಧಾರ ಮಾಡಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ದೇಶದಾದ್ಯಂತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತು ಅನ್ನೋದನ್ನ ಯಾರು ಮರ್ತಿಲ್ಲ. ಆ ರೀತಿ ದೌರ್ಜನ್ಯ ಎಸಗಿದವರ ವಿರುದ್ಧ ಇವತ್ತು ಬಾಂಗ್ಲಾದೇಶದಲ್ಲಿ ಮತ ಚಲಾವಣೆ ಮಾಡಿ ಪ್ರಚಂಡ ಬಹುಮತದೊಂದಿಗೆ ಈಗ ಹೊಸ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ರೀತಿ ಆಗ್ತಾ ಇದ್ದಂತೆ ಈಗ ಬಾಂಗ್ಲಾದೊಂದಿಗೆ ಸ್ನೇಹ ವೃದ್ಧಿಗೆ ಮೋದಿ ಪ್ಲಾನ್ ಮಾಡಿದ್ದಾರೆ. ಬಿಎನ್ಪಿ ಗೆಲ್ತಾ ಇದ್ದಂತೆ ಫಸ್ಟ್ ಟ್ವೀಟ್ ಮಾಡಿದ್ದೇ ಪ್ರಧಾನಿ ಮೋದಿ ಅವರು. ಹಲವು ತಿಂಗಳ ಹಿಂದೆಯೇ ಈ ಮಾತುಕತೆ ನಡೆದಿತ್ತು. ಲಂಡನ್ನಲ್ಲೇ ಭೂಮಿಕೆ ರೆಡಿ ಮಾಡಿದ್ದರು ಪ್ರಧಾನಿ ಮೋದಿ ಅವರು. ಲಂಡನ್ನಲ್ಲೇ ರೆಹಮಾನ್ ಅವರನ್ನ ಭೇಟಿ ಮಾಡಿತ್ತು ತಂಡ. ಹೈ ಕಮಿಷನರ್ ವಿಕ್ರಮ್ ದೊರೈಸ್ವಾಮಿ ಟೀಮ್ನಿಂದ ಇವರ ಭೇಟಿಯಾಗಿತ್ತು. ರೆಹಮಾನ್ ಮೂಲಕ ಬಾಂಧವ್ಯ ವೃದ್ಧಿಗೆ ರಣತಂತ್ರ ರೂಪಿಸುವಂತಹ ಕೆಲಸ. ತಾರಿಕ್ ತಾಯಿ ಖಲೀದಾ ಜಿಯಾ ಮರಣದ ಸಂದರ್ಭದಲ್ಲಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಕೆಲಸ ಆಯಿತು. ವಿದೇಶಾಂಗ ಸಚಿವ ಜೈಶಂಕರ್ ಮೂಲಕ ಮಾತುಕತೆ ಕೂಡ ನಡೀತು. ಭೂಮಿಕೆ ರೆಡಿಯಾಗಿದ್ದು ಈಗ ಯಶಸ್ವಿ ಕೂಡ ಆಗಿದೆ. ಈಗ ನಿರೀಕ್ಷೆ ಏನಂತಂದ್ರೆ ಬಾಂಗ್ಲಾದೇಶದ ಜೊತೆಗೆ ಮತ್ತೆ ಅದೇ ರೀತಿ ಮೊದಲಿನ ಸಂಬಂಧ. ಬಹಳ ಮುಖ್ಯವಾದಂಥ ವಿಚಾರ, ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಆಗಲೇಬೇಕಾಗಿದೆ. ಬಾಂಗ್ಲಾದೇಶದ ಪ್ರತಿ ಹಿಂದೂಗಳ ರಕ್ಷಣೆಯನ್ನ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರದಿಂದ ಆಗಲಿ. ಬಾಂಗ್ಲಾದೇಶದಲ್ಲೂ ಬದಲಾವಣೆಯ ಗಾಳಿ ಬೀಸಿದೆ. ಚುನಾವಣೆಯಲ್ಲಿ ಜಮಾತ್ ಮೈತ್ರಿಕೂಟವನ್ನ ಸೋಲಿಸಿದ ತಾರಿಕ್ ರೆಹಮಾನ್ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಭಾರತದೊಂದಿಗೆ ಹೊಸ ಬಾಂಧವ್ಯ ವೃದ್ಧಿಯ ಕನಸನ್ನ ಬಿತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬದಲಾವಣೆಯ ಸುಂಟರಗಾಳಿ. ಬಿಎನ್ಪಿ ಅಬ್ಬರಕ್ಕೆ ಜಮಾತ್ ಮೈತ್ರಿ ಒಡೇಸ್. ರಾಜಕೀಯ ಅರಾಜಕತೆ, ಮುಸ್ಲಿಂ ಮೂಲಭೂತ ಹಳ್ಳ ಹಿಡಿದ ಆರ್ಥಿಕತೆಯಿಂದ ದಿವಾಳಿಯಾಗಿದ್ದ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಶಕೆ ಆರಂಭವಾಗಿದೆ. ಚುನಾವಣಾ ಅಕ್ರಮಗಳು, ಹಿಂದೂಗಳ ನರಮೇಧದ ನಡುವೆಯೂ ಬಾಂಗ್ಲಾದೇಶದಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಿಎನ್ಪಿ ದಿಗ್ವಿಜಯವನ್ನು ಸಾಧಿಸಿದೆ.
ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾರ್ ಪುತ್ರ ತಾರೆಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿಯಾಗುವುದು ಶತಸಿದ್ಧವಾಗಿದೆ. 300 ಸದಸ್ಯ ಬಲದ ಸಂಸತ್ತಿನಲ್ಲಿ ಬಿಎನ್ಪಿ 212 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಜಮಾತ್ ಇ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ 70 ಸ್ಥಾನಗಳಿಗೆ ಕುಸಿದು ಹೋಗಿದೆ. 35 ವರ್ಷಗಳ ಬಳಿಕ ಬಾಂಗ್ಲಾಗೆ ಪುರುಷ ಪ್ರಧಾನಿ. ಸುಮಾರು 20 ವರ್ಷಗಳ ನಂತರ ಬಿಎನ್ಪಿ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನು 35 ವರ್ಷಗಳ ಈ ದೇಶದಲ್ಲಿ ಪುರುಷ ಪ್ರಧಾನಿ ಪಟ್ಟಕ್ಕೇರ್ತಾ ಇರುವುದು ಮತ್ತೊಂದು ಇತಿಹಾಸ. ಕಾಜಿ ಜಾಫರ್ ಅಹಮದ್ 1988ರಲ್ಲಿ ಪ್ರಧಾನಿಯಾಗಿದ್ದು ಬಿಟ್ಟರೆ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾರದ್ದೇ ದರ್ಬಾರ್ ನಡೆದಿತ್ತು. ತಾರಿಕ್ ರೆಹಮಾನ್ಗೆ ಪ್ರಧಾನಿ ಮೋದಿ ಅಭಿನಂದನೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಪ್ರಧಾನಿ ಮೋದಿಯೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಬಿಎನ್ಪಿಯನ್ನ ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ದಕ್ಕಾಗಿ ತಾರಿಕ್ ರೆಹಮಾನ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ ಬಳಿಕ ಯಾವುದೇ ಮೆರವಣಿಗೆ ಆಚರಣೆಗಳನ್ನು ನಡೆಸಬಾರದೆಂದು ಬಿಎನ್ಪಿ ನಿರ್ಧಾರ ಮಾಡಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ದೇಶದಾದ್ಯಂತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತು ಅನ್ನೋದನ್ನ ಯಾರು ಮರ್ತಿಲ್ಲ. ಆ ರೀತಿ ದೌರ್ಜನ್ಯ ಎಸಗಿದವರ ವಿರುದ್ಧ ಇವತ್ತು ಬಾಂಗ್ಲಾದೇಶದಲ್ಲಿ ಮತ ಚಲಾವಣೆ ಮಾಡಿ ಪ್ರಚಂಡ ಬಹುಮತದೊಂದಿಗೆ ಈಗ ಹೊಸ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ರೀತಿ ಆಗ್ತಾ ಇದ್ದಂತೆ ಈಗ ಬಾಂಗ್ಲಾದೊಂದಿಗೆ ಸ್ನೇಹ ವೃದ್ಧಿಗೆ ಮೋದಿ ಪ್ಲಾನ್ ಮಾಡಿದ್ದಾರೆ. ಬಿಎನ್ಪಿ ಗೆಲ್ತಾ ಇದ್ದಂತೆ ಫಸ್ಟ್ ಟ್ವೀಟ್ ಮಾಡಿದ್ದೇ ಪ್ರಧಾನಿ ಮೋದಿ ಅವರು. ಹಲವು ತಿಂಗಳ ಹಿಂದೆಯೇ ಈ ಮಾತುಕತೆ ನಡೆದಿತ್ತು. ಲಂಡನ್ನಲ್ಲೇ ಭೂಮಿಕೆ ರೆಡಿ ಮಾಡಿದ್ದರು ಪ್ರಧಾನಿ ಮೋದಿ ಅವರು. ಲಂಡನ್ನಲ್ಲೇ ರೆಹಮಾನ್ ಅವರನ್ನ ಭೇಟಿ ಮಾಡಿತ್ತು ತಂಡ. ಹೈ ಕಮಿಷನರ್ ವಿಕ್ರಮ್ ದೊರೈಸ್ವಾಮಿ ಟೀಮ್ನಿಂದ ಇವರ ಭೇಟಿಯಾಗಿತ್ತು. ರೆಹಮಾನ್ ಮೂಲಕ ಬಾಂಧವ್ಯ ವೃದ್ಧಿಗೆ ರಣತಂತ್ರ ರೂಪಿಸುವಂತಹ ಕೆಲಸ. ತಾರಿಕ್ ತಾಯಿ ಖಲೀದಾ ಜಿಯಾ ಮರಣದ ಸಂದರ್ಭದಲ್ಲಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಕೆಲಸ ಆಯಿತು. ವಿದೇಶಾಂಗ ಸಚಿವ ಜೈಶಂಕರ್ ಮೂಲಕ ಮಾತುಕತೆ ಕೂಡ ನಡೀತು. ಭೂಮಿಕೆ ರೆಡಿಯಾಗಿದ್ದು ಈಗ ಯಶಸ್ವಿ ಕೂಡ ಆಗಿದೆ. ಈಗ ನಿರೀಕ್ಷೆ ಏನಂತಂದ್ರೆ ಬಾಂಗ್ಲಾದೇಶದ ಜೊತೆಗೆ ಮತ್ತೆ ಅದೇ ರೀತಿ ಮೊದಲಿನ ಸಂಬಂಧ. ಬಹಳ ಮುಖ್ಯವಾದಂಥ ವಿಚಾರ, ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಆಗಲೇಬೇಕಾಗಿದೆ. ಬಾಂಗ್ಲಾದೇಶದ ಪ್ರತಿ ಹಿಂದೂಗಳ ರಕ್ಷಣೆಯನ್ನ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರದಿಂದ ಆಗಲಿ. ಬಾಂಗ್ಲಾದೇಶದಲ್ಲೂ ಬದಲಾವಣೆಯ ಗಾಳಿ ಬೀಸಿದೆ. ಚುನಾವಣೆಯಲ್ಲಿ ಜಮಾತ್ ಮೈತ್ರಿಕೂಟವನ್ನ ಸೋಲಿಸಿದ ತಾರಿಕ್ ರೆಹಮಾನ್ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಭಾರತದೊಂದಿಗೆ ಹೊಸ ಬಾಂಧವ್ಯ ವೃದ್ಧಿಯ ಕನಸನ್ನ ಬಿತ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬದಲಾವಣೆಯ ಸುಂಟರಗಾಳಿ. ಬಿಎನ್ಪಿ ಅಬ್ಬರಕ್ಕೆ ಜಮಾತ್ ಮೈತ್ರಿ ಒಡೇಸ್. ರಾಜಕೀಯ ಅರಾಜಕತೆ, ಮುಸ್ಲಿಂ ಮೂಲಭೂತ ಹಳ್ಳ ಹಿಡಿದ ಆರ್ಥಿಕತೆಯಿಂದ ದಿವಾಳಿಯಾಗಿದ್ದ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಶಕೆ ಆರಂಭವಾಗಿದೆ. ಚುನಾವಣಾ ಅಕ್ರಮಗಳು, ಹಿಂದೂಗಳ ನರಮೇಧದ ನಡುವೆಯೂ ಬಾಂಗ್ಲಾದೇಶದಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಿಎನ್ಪಿ ದಿಗ್ವಿಜಯವನ್ನು ಸಾಧಿಸಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾರ್ ಪುತ್ರ ತಾರೆಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿಯಾಗುವುದು ಶತಸಿದ್ಧವಾಗಿದೆ. 300 ಸದಸ್ಯ ಬಲದ ಸಂಸತ್ತಿನಲ್ಲಿ ಬಿಎನ್ಪಿ 212 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಜಮಾತ್ ಇ ಇಸ್ಲಾಮಿ ನೇತೃತ್ವದ 11 ಪಕ್ಷಗಳ ಮೈತ್ರಿಕೂಟ 70 ಸ್ಥಾನಗಳಿಗೆ ಕುಸಿದು ಹೋಗಿದೆ. 35 ವರ್ಷಗಳ ಬಳಿಕ ಬಾಂಗ್ಲಾಗೆ ಪುರುಷ ಪ್ರಧಾನಿ. ಸುಮಾರು 20 ವರ್ಷಗಳ ನಂತರ ಬಿಎನ್ಪಿ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದೆ. ಇನ್ನು 35 ವರ್ಷಗಳ ಈ ದೇಶದಲ್ಲಿ ಪುರುಷ ಪ್ರಧಾನಿ ಪಟ್ಟಕ್ಕೇರ್ತಾ ಇರುವುದು ಮತ್ತೊಂದು ಇತಿಹಾಸ. ಕಾಜಿ ಜಾಫರ್ ಅಹಮದ್ 1988ರಲ್ಲಿ ಪ್ರಧಾನಿಯಾಗಿದ್ದು ಬಿಟ್ಟರೆ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾರದ್ದೇ ದರ್ಬಾರ್ ನಡೆದಿತ್ತು. ತಾರಿಕ್ ರೆಹಮಾನ್ಗೆ ಪ್ರಧಾನಿ ಮೋದಿ ಅಭಿನಂದನೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಪ್ರಧಾನಿ ಮೋದಿಯೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸಂಸತ್ತಿನ ಚುನಾವಣೆಯಲ್ಲಿ ಬಿಎನ್ಪಿಯನ್ನ ಅದ್ಭುತ ಗೆಲುವಿನತ್ತ ಮುನ್ನಡೆಸಿದ್ದಕ್ಕಾಗಿ ತಾರಿಕ್ ರೆಹಮಾನ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ.
ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ ಬಳಿಕ ಯಾವುದೇ ಮೆರವಣಿಗೆ ಆಚರಣೆಗಳನ್ನು ನಡೆಸಬಾರದೆಂದು ಬಿಎನ್ಪಿ ನಿರ್ಧಾರ ಮಾಡಿದೆ. ಶುಕ್ರವಾರದ ಪ್ರಾರ್ಥನೆಯ ನಂತರ ದೇಶದಾದ್ಯಂತ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನಾ ಸಭೆಗಳನ್ನು ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತು ಅನ್ನೋದನ್ನ ಯಾರು ಮರ್ತಿಲ್ಲ. ಆ ರೀತಿ ದೌರ್ಜನ್ಯ ಎಸಗಿದವರ ವಿರುದ್ಧ ಇವತ್ತು ಬಾಂಗ್ಲಾದೇಶದಲ್ಲಿ ಮತ ಚಲಾವಣೆ ಮಾಡಿ ಪ್ರಚಂಡ ಬಹುಮತದೊಂದಿಗೆ ಈಗ ಹೊಸ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ ರೀತಿ ಆಗ್ತಾ ಇದ್ದಂತೆ ಈಗ ಬಾಂಗ್ಲಾದೊಂದಿಗೆ ಸ್ನೇಹ ವೃದ್ಧಿಗೆ ಮೋದಿ ಪ್ಲಾನ್ ಮಾಡಿದ್ದಾರೆ. ಬಿಎನ್ಪಿ ಗೆಲ್ತಾ ಇದ್ದಂತೆ ಫಸ್ಟ್ ಟ್ವೀಟ್ ಮಾಡಿದ್ದೇ ಪ್ರಧಾನಿ ಮೋದಿ ಅವರು. ಹಲವು ತಿಂಗಳ ಹಿಂದೆಯೇ ಈ ಮಾತುಕತೆ ನಡೆದಿತ್ತು. ಲಂಡನ್ನಲ್ಲೇ ಭೂಮಿಕೆ ರೆಡಿ ಮಾಡಿದ್ದರು ಪ್ರಧಾನಿ ಮೋದಿ ಅವರು. ಲಂಡನ್ನಲ್ಲೇ ರೆಹಮಾನ್ ಅವರನ್ನ ಭೇಟಿ ಮಾಡಿತ್ತು ತಂಡ. ಹೈ ಕಮಿಷನರ್ ವಿಕ್ರಮ್ ದೊರೈಸ್ವಾಮಿ ಟೀಮ್ನಿಂದ ಇವರ ಭೇಟಿಯಾಗಿತ್ತು. ರೆಹಮಾನ್ ಮೂಲಕ ಬಾಂಧವ್ಯ ವೃದ್ಧಿಗೆ ರಣತಂತ್ರ ರೂಪಿಸುವಂತಹ ಕೆಲಸ. ತಾರಿಕ್ ತಾಯಿ ಖಲೀದಾ ಜಿಯಾ ಮರಣದ ಸಂದರ್ಭದಲ್ಲಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಕೆಲಸ ಆಯಿತು. ವಿದೇಶಾಂಗ ಸಚಿವ ಜೈಶಂಕರ್ ಮೂಲಕ ಮಾತುಕತೆ ಕೂಡ ನಡೀತು. ಭೂಮಿಕೆ ರೆಡಿಯಾಗಿದ್ದು ಈಗ ಯಶಸ್ವಿ ಕೂಡ ಆಗಿದೆ. ಈಗ ನಿರೀಕ್ಷೆ ಏನಂತಂದ್ರೆ ಬಾಂಗ್ಲಾದೇಶದ ಜೊತೆಗೆ ಮತ್ತೆ ಅದೇ ರೀತಿ ಮೊದಲಿನ ಸಂಬಂಧ. ಬಹಳ ಮುಖ್ಯವಾದಂಥ ವಿಚಾರ, ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಆಗಲೇಬೇಕಾಗಿದೆ. ಬಾಂಗ್ಲಾದೇಶದ ಪ್ರತಿ ಹಿಂದೂಗಳ ರಕ್ಷಣೆಯನ್ನ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರದಿಂದ ಆಗಲಿ.